232 ಅಂದ್ರೆ 232 ಪೋಸ್ಟ್. ಫಾರ್ಮಸಿ ಅಧಿಕಾರಿ ಆರ್ಪಿಸದಲ್ಲಿ 98, ನರ್ಸಿಂಗ್ ಅಧಿಕಾರಿ ಆರ್ಪಿಸದಲ್ಲಿ 90 ಪೋಸ್ಟ್ ಹಾಗೂ ಫಾರ್ಮಸಿ ಅಧಿಕಾರಿ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ 11, ನರ್ಸಿಂಗ್ ಅಧಿಕಾರಿ 34. ಈ ರೀತಿಯಾಗಿ 233 ಪೋಸ್ಟ್ಗೆ ದಿನಾಂಕ 7/8/2026ರಿಂದ 30/8/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ನೋಟಿಸ್ ಆಗಿರೋದ 6/8/2026ರಂದು ನೋಟಿಸ್ ಪ್ರಕಟ ಆಗಿದೆ. ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದಾನೆ ಈ ಎಲ್ಲ ಪೋಸ್ಟ್ಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಮಹಿಳೆಯರು ಪುರುಷರು ಇಬ್ರು ಅಪ್ಲಿಕೇಶನ್ ಹಾಕಬಹುದು. 10ನೇತೆ ಪಾಸ್ ಆದವರು ಹಾಗೂ GNM ಕಂಪ್ಲೀಟ್ ಮಾಡಿದವರು, BSc ನರ್ಸಿಂಗ್ ನಲ್ಲಿ ಡಿಪ್ಲೊಮಾ 12ನೇತೆ ಪಾಸ್ ಆದವರು ಇವರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಈಗ ಅಪ್ಲಿಕೇಶನ್ ಇದಕ್ಕೆ ಪ್ರಾರಂಭ ಇದೆ, ಅರ್ಥ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಈಗ ಅಲ್ಲಿ ಪ್ರಾರಂಭ ಇದೆ, ಅಪ್ಲಿಕೇಶನ್ ಹಾಕಿ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಅಗ್ನಿಶಾಮಕ ಹುದ್ದೆಗಳು 2615. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಅಪ್ಲಿಕೇಶನ್ ಪ್ರಾರಂಭ 24/8/2026ರಿಂದ 24/8/2026ರಿಂದ 23 ಸೆಪ್ಟೆಂಬರ್ 2026 ತನಕ ಅವಕಾಶ ಕೊಡ್ತಿದ್ದಾರೆ. ಯಾವ್ಯಾವ ಪೋಸ್ಟ್ ಇದಾವೆ ನೋಡಿ. ವ್ಯಾಪಾರ ಮೆಟ್ ಅಂತೇಳಿ 1799 ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಅಂತೇಳಿ 508 ಪೋಸ್ಟು ಹಾಗೂ ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಅಂತೇಳಿ 104 ಪೋಸ್ಟು. ಬಹು ಸಿಬ್ಬಂದಿ ಆಯ್ಕೆ MTS 142, ಸಾಮಗ್ರಿ ಸಹಾಯಕ 50. ಈ ರೀತಿಯಾಗಿ ಪೋಸ್ಟ್ಗೆ ಶಾರ್ಟ್ ನೋಟಿಸ್ ಬಂದಿರತ್ತೆ. ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 2 ನೇಮಕಾತಿ ಬಗ್ಗೆ ಮಾಹಿತಿ ಇದೆ. ಮೊದಲಿಗೆ ಏನು ಕರೆದಿದ್ದಾರಲ್ಲ, ಇಲ್ಲಿ ನೋಡಿ, ಫಾರ್ಮಸಿ ಆಫೀಸರ್ಸ್ ಮತ್ತು ನರ್ಸಿಂಗ್ ಆಫೀಸರ್ಸ್, ಇದ್ರ ಬಗ್ಗೆ ಚರ್ಚೆ ಮಾಡೋಣ. 2 ನೋಟಿಸ್ ಆಗಿದೆ, ಕಲ್ಯಾಣ ಕರ್ನಾಟಕ KK ಮತ್ತು RPC. ಎಲ್ಲ ಸೇಮ್ ಇರತ್ತೆ, ಬಟ್ ಜಿಲ್ಲೆಗಳು ಅಲ್ಲಿ ಕೊಟ್ಟಿರುವಂತ ತಾಲೂಕು ಅಷ್ಟೇ ಫರಕ್ ಆಗ್ಬೋದು, ಹುದ್ದೆಗಳಷ್ಟೇ ಫರಕ್ ಆಗ್ಬೋದು ವಿನಃ ಪ್ರತಿಯೊಂದು ಕೂಡ ಸೇಮ್ ಇರತ್ತೆ. ಇಲ್ಲಿ ನೋಡಿ, ನಾನು ನೋಟಿಸನ್ನ ಓಪನ್ ಮಾಡಿದ್ದೇನೆ, ನಿಮಗೆ ಕಾಣಿಸ್ತಾ ಇರಬಹುದು. ಇದು ಕೂಡ ಪರೀಕ್ಷಾ ಪ್ರಾಧಿಕಾರ ವತಿಯಿಂದಾನೆ ಒಂದಾದ್ಮೇಲೆ ಒಂದು ನೋಟಿಫಿಕೇಶನ್ ಬರ್ತಾನೆ ಇದೆ. ಇಲ್ಲಿ ನೋಡಿ, ಫಾರ್ಮಸಿ ಆಫೀಸರ್ಸ್ ಅಂತ ಹೇಳಿ ಹಿಂಬಾಕಿ ಪೋಸ್ಟ್ ಮತ್ತು RPC ಎಲ್ಲ ಪೋಸ್ಟ್ ಇರತ್ತೆ. ಹಿಂಬಾಕಿ ಪೋಸ್ಟ್ ಎಷ್ಟಿದ್ದಾವೆ ಅದೆಲ್ಲ ಕೊಟ್ಟಿದ್ದಾರೆ. ಟೋಟಲ್ ಆಗಿ 98, ಇದು 90, 188 ಪೋಸ್ಟ್ RPC ದಲ್ಲಿ ಖಾಲಿ ಇದಾವೆ. ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅದು ಕೂಡ ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಮತ್ತು ಇದಕ್ಕೆ ತಕ್ಕಂತೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು, ಫಾರ್ಮಸಿ ಆಫೀಸರ್ಸ್ ಹುದ್ದೆಗೆ ಆಗಲೇ ತಿಳಿಸ್ಕೊಟ್ಟಿನಲ್ಲ, ಡಿಪ್ಲೊಮಾ ಫಾರ್ಮಸಿದಲ್ಲಿ ಕರ್ನಾಟಕ ಗೌರ್ಮೆಂಟ್ ಬೋರ್ಡ್ನಿಂದ ತೆರಗಡೆ ಹೊಂದಿರಬೇಕು. ಫಾರ್ಮಸಿಯಲ್ಲಿ ಕೂಡ ರಿಜಿಸ್ಟರ್ ಆಗಿರಬೇಕು, ಕೌನ್ಸಿಲಿಂಗ್ ಅದು ಕೊಟ್ಟಿದ್ದಾರೆ. ಇನ್ ನರ್ಸಿಂಗ್ ಆಫೀಸರ್ಸ್ ಇದರ ಡಿಪ್ಲೊಮಾ ಮತ್ತು ಜನರಲ್ ನರ್ಸಿಂಗ್ ದಲ್ಲಿ ಆಗಿರ್ಬೇಕಾಗತ್ತೆ, ಅದು ಕೂಡ ಗೌರ್ಮೆಂಟ್ ರಿಜಿಸ್ಟರ್ ಆಗಿರಬೇಕು ನರ್ಸಿಂಗ್ ಕೌನ್ಸಿಲಿಂಗ್ ನಲ್ಲಿ, ಇದು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವಂತ ಅರ್ಹತೆ ಇಲ್ಲದೆ ಇರುವಂತ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಕ್ಕೆ ಆಗೋದಿಲ್ಲ. ಪರೀಕ್ಷೆಗಳು ದಿನಾಂಕ ಮೊದಲಿಗೆ ಪ್ರಕಟ ಮಾಡ್ತಾ ಇದ್ರು, ಬಟ್ ಈಗ ಪ್ರಕಟ ಮಾಡ್ತಾ ಇಲ್ಲ. ಆಫ್ಲೈನ್ ನಲ್ಲಿ OMR ಕೊಟ್ಟಿದ್ದಾರೆ ನೋಡಿ. ಇದು ಪರೀಕ್ಷೆ 2 ಪರೀಕ್ಷೆ ಇರ್ತವೆ. ಒಂದು ಕನ್ನಡ ಭಾಷೆ ಪರೀಕ್ಷೆ, ಅದನ್ನ ಹಿಡ್ಕೊಂಡು 3, ಪತ್ರಿಕೆ 1 ಪತ್ರಿಕೆ 2 ನಿರ್ದಿಷ್ಟ ಅಂತ ಕೊಟ್ಟಿಲ್ಲ, ಮತ್ತೆ ದಿನಾಂಕ ಮುಂದ್ಗಡೆ ತಿಳಿಸ್ತಾರೆ. ಅದು ಬರ್ತಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೆ ತಕ್ಕಂತೆ ಏನ್ ನರ್ಸಿಂಗು ಫಾರ್ಮಸಿ ಇದೆಲ್ಲ ಅದಕ್ಕೆ ತಕ್ಕಂತೆ ಪಠ್ಯಕ್ರಮ ಇದಾವೆ, ಇದೆಲ್ಲ ಓದ್ಕೊಳ್ಳಿ. ಅಪ್ಲಿಕೇಶನ್ ಎಲ್ಲಿಂದ ಪ್ರಾರಂಭ ಆಗಿದೆ ನೋಡಿ, 7ನೇ ತಾರೀಕು 7 ಆಗಸ್ಟ್ದಿಂದ 30 ಆಗಸ್ಟ್ ತನಕ ಅವಕಾಶ. ಇದು ಯಾವ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ, KEದಿಂದ ನೇಮಕಾತಿ ಆಗತ್ತೆ, ಬಟ್ ಯಾವೊಂದು ಸಂಸ್ಥೆ, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಈ ಒಂದು ನೇಮಕಾತಿ ಆಗ್ತಾ ಇದೆ. ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಕರ್ನಾಟಕದ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಈ ನರ್ಸಿಂಗ್ ಪೋಸ್ಟ್ಗಳಿಗೆ ಗ್ರೂಪ್ C ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಇದು ನಿಮಗೆ ಗೊತ್ತಾಯ್ತು. ನಾನು ನಿಮಗೆ ಇದ್ರ ಬಗ್ಗೆ ಬೇಸಿಕ್ ಆಗಿ ಕೂಡ ತಿಳಿಸ್ಕೊಡ್ತಾನೆ. ಅವನೇನು ಅಗ್ನಿಶಾಮಕ ಇದ್ದಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಇದು ಕೂಡ ನೋಟಿಸ್ ಆಗಿದೆ. ಇಲ್ಲಿಂದ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಆರ್ಮಿ ಆರ್ಡಿನೆನ್ಸ್ ಕ್ಯಾಂಪಸ್ ದಲ್ಲಿರುವಂತ ಈ ಪೋಸ್ಟ್ ಎಲ್ಲ ಸುಮಾರು 2000 ಎಷ್ಟಿದೆ ಹೇಳಿ, 2015 ಪೋಸ್ಟು, 2615 ಪೋಸ್ಟು. ಇದು ಎಂಪ್ಲಾಯ್ಮೆಂಟ್ ನ್ಯೂಸ್ ಆಗಿರತ್ತೆ, ಶಾರ್ಟ್ ನೋಟಿಫಿಕೇಶನ್. ಇದರಲ್ಲಿ ಡೇಟ್ ಕೊಟ್ಟಿದ್ದಾರೆ, ಇಲ್ಲಿ ಡೇಟ್ ಇದೆ ನೋಡಿ, ಯಾವಾಗ 24 ಆಗಸ್ಟ್ 2026ರಿಂದ ಪ್ರಾರಂಭ. ಇದು ಇನ್ನು ಕೊನೆಯ ದಿನಾಂಕ 23 ಸೆಪ್ಟೆಂಬರು
2026 ಇದು ಪ್ರಾರಂಭ. ಇನ್ನು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟೆಷ್ಟು ಅಂಕಗಳ ಮೇಲೆ ಪರೀಕ್ಷೆ ಇರ್ತಾವಲ್ಲ, ಒಂದು ಪರೀಕ್ಷೆ 100 ಅಂಕ ಇರತ್ತೆ. 100 ಅಂಕ ಪರೀಕ್ಷೆ ಇರ್ತಾವೆ. ಅದೇ ರೀತಿ ಫಿಸಿಕಲ್ ಕೂಡ ಇರತ್ತೆ. 1.6 ಕಿಲೋಮೀಟರ್ ರನ್ನಿಂಗ್ ಇರತ್ತೆ. ಮಹಿಳೆಯರಿಗೆ ಪುರುಷರಿಗೆ ಸ್ವಲ್ಪ ಚೇಂಜಸ್ ಇರ್ತಾವೆ. ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ. ಮತ್ತು ಟೋಟಲ್ ಆಗಿ ಖಾಲಿರುವಂತ ಪೋಸ್ಟ್ 2000. ಈ ಪೋಸ್ಟ್ ಇನ್ನು ಯಾರ್ಯಾರಿಗೆ ಎಷ್ಟಿದಾವೆ? ಯುವ ಅಭ್ಯರ್ಥಿಗೆ 1058 ಅಥವಾ 53, ಹಾಗೂ EWS ಅವ್ರಿಗೆ 264 ಇರಬಹುದು. ಅದನಂತರ OBS ಅಭ್ಯರ್ಥಿಗಳಿಗೆ 703, ಹಾಗೂ SC ದವರಿಗೆ 393, ಹಾಗೂ ST ದವರಿಗೆ 197. ಈ ರೀತಿಯ ಪೋಸ್ಟ್ ಇರತ್ತೆ. ಇದರ ಬಗ್ಗೆ ಬೇಸಿಕ್ ಆಗಿ ಮಾಹಿತಿ. ಸಾಮಾನ್ಯವಾಗಿ 12ನೇ ಪಾಸ್ ಆದವರಿಗೆ ಅವಕಾಶ ಇರುವಂತದ್ದು. ಪದವೀಧರು ಕೂಡ ಅವಕಾಶ ಇರುತ್ತೆ. ಅರ್ಧ ಶುಲ್ಕ ಇರೋದಿಲ್ಲ ಭಾರತೀಯ ಸೇನೆಯಲ್ಲಿ. ಇಲ್ಲಿ ಸಾಮಾನ್ಯವಾಗಿ ದೈಹಿಕ ಪರೀಕ್ಷೆ, ಲಿಖಿತ, ಟೈಪಿಂಗು, ದಾಖಲೆ, ವೈದ್ಯಕೀಯ ಪರೀಕ್ಷೆ ಈ ರೀತಿಯಾಗೆಲ್ಲ ಇರತ್ತೆ. 24ನೇ ತಾರೀಕು ಇನ್ನೂ ಅರ್ಜಿ ಪ್ರಾರಂಭ ಇಲ್ಲ, ಮುಂದ್ಗಡೆ ಪ್ರಾರಂಭ ಆಗ್ತಾ ಇದೆ. ಇದೊಂದು ಅರ್ಥ ಮಾಡ್ಕೊಂಡು, ಮುಂದ್ಗಡೆ ಪ್ರಾರಂಭ ಆದ್ಮೇಲೆ ಇನ್ನೊಂದು ಫುಲ್ ನೋಟಿಸ್ ಒಂದು ಬರತ್ತೆ. ಇದು ಶಾರ್ಟ್ ನೋಟಿಸ್ ಮೇಲೆನೆ ಅವ್ರು ಕ್ಯಾಂಡಿಡೇಟ್ ಮಾಡಲ್ಲ, ಫುಲ್ ನೋಟಿಸ್ ಒಂದು ಕಳಿಸ್ಕೊಡ್ತಾರೆ. ಅದ ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ನೋಡಿ, ಯಾರ್ಯಾರು ಫಾರ್ಮಸಿ, ನರ್ಸಿಂಗು ಹಾಗೂ ಫಾರ್ಮಸಿ ಹುದ್ದೆಗಳಿಗೆ ಸೇವೆಯನ್ನು ಸಲ್ಲಿಸಬೇಕಂತ ಇದ್ರಲ್ಲ, ಅವರೆಲ್ಲರೂ ಕೂಡ ನೀವು ಅಧಿಕೃತವಾಗಿ KE ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು.